20 ವರ್ಷ. ಇದು 24 ತಾಸು ಚಲೋ ಇರ್ತೇನೆ ರೀ? ಈ ವರ್ಷ ಎಷ್ಟು ದಿವಸ ಆಯ್ತು ರೀ ಸ್ಟಾರ್ಟ್ ಮಾಡಿ? 3 ದಿನ ಆಯ್ತು. ಇನ್ನೂ 2 ದಿವಸ ಚಲೋ ಇರುತ್ತೆ ರೀ? 5 ವರ್ಷ ಆಯ್ತೇನು ರೀ? 2 ದಿವಸ ಮಾಡ್ತೀರಿ ಪ್ರಸಾದ ರೀ? 3 ದಿವಸ. ಇದು ಇವತ್ತು ಲಾಸ್ಟ್ ಏನು ಮತ್ತೆ ರೀ? ಇವತ್ತು ಲಾಸ್ಟ್ ಏನು ರೀ? ತೋರಿಸ್ರಿ. ಏನೇನು ವ್ಯವಸ್ಥೆ ಏನೇನು ಸೇವೆ ಮಾಡ್ತೀರಿ ಪಾದಯಾತ್ರೆಗಳಿಗೆ ನಿಮ್ಮ ಗಾಡಿ ಒಳಗೆ? ಲಗೇಜ್ ರೀ. ಹ್ಞೂ ರೀ. ಹ್ಞೂ ರೀ. ಅಣ್ಣ ಗಜ. ಈ ಅಣ್ಣ ಗಜ ಯಾಕತ್ತಾರೆ ನಿಮ್ಗೆ? ಅದು ನಮ್ಮ ಫ್ರೆಂಡ್ಗಳೆಲ್ಲ ಪ್ರೀತಿಯಿಂದ ಹೆಸರು. ಹಾಂ, ದರ್ಶನ್ ಫ್ಯಾನ್. ದರ್ಶನ್ ಫ್ಯಾನ್. 20 ವರ್ಷ ಎಲ್ಲಿ? ಹೌದೇನು ರೀ? 20. ಹ್ಞೂ ರೀ. ಹೌದೇನು ರೀ? 20 ವರ್ಷದಿಂದ ಸೇವೆ ಮಾಡತ್ತೀರಿ ಅದನ್ನು? ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಹೆಂಗಿದ್ರಿ? ಆರಾಮದಿರ ತನ್ಕೊತೀನಂತ ನಾನು ಕೂಡ ಆರಾಮದಿನ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಮುಂಚೆ ನಮ್ಮ ಹೊಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋನಂತೆ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತು ಸಾವಳದಿಂದ ಸಿರಿಗೆರೆ ಪಾದಯಾತ್ರೆ ಡೇ 3. ಇವತ್ತಿನ ದಿವಸ ನಮ್ಮ ಪಾದಯಾತ್ರೆ ಯಾವ ರೀತಿ ಇರುತ್ತೆ ಮತ್ತು ದಾಸೋಹದ ವ್ಯವಸ್ಥೆ ಯಾವ ರೀತಿ ಐತಿ ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಾಗ ತೋರಿಸ್ತಾ ಹೋಗ್ತೀನಿ ಅಂತ. ಬರ್ರಿ ಸ್ನೇಹಿತರೆ. ಅದಲ್ಲದ ಡೇ 1 ಡೇ 2 ವಿಡಿಯೋ ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ಒಂದ್ಸಲ ವಿಡಿಯೋ ವೀಕ್ಷಣೆ ಮಾಡಿ, ಡೇ 3 ವಿಡಿಯೋ ವೀಕ್ಷಣೆ ಮಾಡಿರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಂಥ ಬರ್ರಿ ಸ್ನೇಹಿತರೆ. ನೀನೇನೈತಿರಲ್ಲ ಡೇ 2ದಾಗ ಇದ್ರಾಗ ಮನೆಗಳಲ್ಲಿ ವಸತಿ ಮಾಡಿದ್ರಿ. ಮನೆಗಳಲ್ಲಿ ನಿಂತು ನೀನು ರಾತ್ರಿ ಬಂದು ನೀನು ಸಂಜೆ ಒಂದು 6 ಗಂಟೆ ಸುಮಾರು ಮನೆಗಳಿಗೆ ಬಂದು ಮಹಾಮಂಗಳಾರತಿ ಮಾಡಿ, ಕಂಬಿ ಮಹಾಮಂಗಳಾರತಿ ಮಾಡಿ, ಊಟ ಮಾಡಿ ಮನೆಗೋಲಿ ಬಡಿಗೇರ್ ತೋಟದ ವಸತಿ ಮಾಡಿ ಸ್ನೇಹಿತರೆ. ಈ ಬಡಿಗೇರ್ ತೋಟದಿಂದ ಬಿಡಾಕತ್ತೀನಿ ರೀ. ಸಮಯ ಈಗ 2:30 ಆಗೈತೆ ರೀ ಸ್ನೇಹಿತರೆ. ಬೆಳಿಗ್ಗೆ ಜಾವ 2:30ಗೆ ಬಿಡಾಕತ್ತೀನಿ ಸ್ನೇಹಿತರೆ. ಯಾವ್ರ ಮಲ್ಲಯ್ಯ? ಬರ್ಬೇಕ್ರಿ, ಓಡ್ರಿ. ಇನ್ನೊಂದೆಲ್ಲ ತಿಂದುಳ್ದಾರನವ್ರು. अच्छा करते शूट करो भैया, फेस एकदम ಏ ಕತ್ತಲ ಎಟ್ಟು ಬರ್ತಟ್ ಮಾಡೋದು ಈಗ. ಮಾತು ಮಲ್ಲಯ್ಯ ಗೇನ್ರು ಸೊಕಾಸ್ ಸೊಕಾಸೋರಿ. ಬಸವನ ಬಾಗೇಡಿ ಬಂದಿವಿ ಸ್ನೇಹಿತರೆ. ಈಗ ಸಮಯ ಒಂದು 6 ಗಂಟೆ ಐತ್ರಿ. ಬೆಳಗಿನ ಜಾವ 6 ಗಂಟೆಗೆ ಬಸವನ ಬಾಗೇಡಿ ಬಂದೀವಿ ರೀ. ಬಸವ ನೋಡಿ ನಮ್ಮ ಜೊತೆ ನೋಡಿ ಆತ್ಮೀಯ ಸ್ನೇಹಿತರದ ಇದನ್ನು ಪಾದಯಾತ್ರೆಗಳು ಅದಾರು ಮತ್ತು ನಮ್ಮ ಸರ್ ಅದಾರ ರೀ. ಮಾತಾಡ್ರಿ. ನಮಸ್ಕಾರ. ಹಾಂ, ಆರಾಮದಾರಿ ಎಲ್ಲಾರ್ರಿ? ಮಾತಾಡ್ರಿ, ಒಟ್ರು ಬರ್ರಿ ಮುಂದೆ. ಈಗ ನಾವು ಬಸವನ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬರುತ್ತೆ. ಅಲ್ಲಿ ನಾವು ಪ್ರಸಾದವನ್ನು ತೊಗೊಂಡು ಬಸವನ ಬಾಗೇವಾಡಿ ದೇವ್ರಿಗೆ ಹೋಗ್ತೀವಿ. ಇವತ್ತಿನ ದಿವಸ ಸಾವಳಗಿರಿಂದ ಸಿರಿಸೇಲೆ ಪಾದಯಾತ್ರೆ ಡೇ 3 ರೀ ಸ್ನೇಹಿತರೆ. ಬೆಳಿಗ್ಗೆ ಏನೈತಿರಲ್ಲ ಯಾವ್ದ್ರದ್ದು ಬಡಿಗೇರ್ ವಸ್ತಿ ಇದನ್ನು ಬಿಟ್ಕೊಂಡು ಜಾಗ ಬಿಟ್ಕೊಂಡು ಬಂದಿವಿ. ಸಮಯ ಸುಮಾರು ಒಂದು 2:30 ಆಗಿರ್ಬೇಕು ಟೈಮ್ ರೀ. 6 ಗಂಟೆಗೆ ಐತ್ರಿ. ಬಸವನ ಬಾಗೇವಾಡಿ ಬಂದು ಸ್ನೇಹಿತರೆ. ಮುಂದೇನೈತಿ ನಮ್ದು ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀರಿ. ಇಲ್ಲಿ ಬಸವೇಶ್ವರ ದೇವಸ್ಥಾನದಾಗ ಟೈಮ್ ಸ್ಪೆಂಡ್ ಮಾಡಿ ಮುಂದೇನೈತಿ ಅಲ್ಲಿ ಒಬ್ಬರು ಅಜ್ಜಾರ ಮನೆಗೆ ಊಟ ಐತ್ರಿ. ಅಲ್ಲಿ ಊಟ ಮುಗಿಸ್ಕೊಂಡು ಮುಂದಿನ ನಮ್ಮ ಎಂಥ ಪಾದಯಾತ್ರೆ ಪ್ರಾರಂಭ ಮಾಡ್ತೀರಿ ಮುಂದೆ ಸ್ನೇಹಿತರೆ. ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ಅಂತ. ಈ ದೇವಸ್ಥಾನ ಯಾವ್ದು ರೀ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ರೀ? ಹಾಂ ರೀ.
ಏನೈತ್ರಿ ವಿಶೇಷ? ಉಪ್ಪಿಟ್ಟು ಮಾಡೈತೆ ನೋಡ್ರಿ. ಉಪ್ಪಿಟ್ಟೇನ್ರಿ? ಪ್ರತಿ ವರ್ಷ ಎಷ್ಟು ವರ್ಷ ಆತ್ರಿ ದಾಸೋಹ ಮಾಡಕತ್ರಿ? 15-20 ವರ್ಷ. ಇದು 24 ತಾಸು ಚಲೋ ಇರ್ತೇನ್ರಿ? ಈ ವರ್ಷ ಎಷ್ಟು ದಿವಸ ಆತ್ರಿ ಸ್ಟಾರ್ಟ್ ಮಾಡಿ? 3 ದಿನ ಆಯ್ತು. ಇನ್ನೂ 2 ದಿವಸ ಚಲೋ ಇರುತ್ತೆ ರೀ? ಬರೋದೇನ್ರಿ? ಮಾತಾಡ್ರಿ. ಉಪ್ಪಿಟ್ಟು ಅದು ಮನಗಂಡ ಐತ್ರಿ. ಹಾಂ, ಅವಸ್ಥೆ ಆರಾಮ ಐತ್ರಿ. ನೀವು ಹೇಳ್ರಿ ಮತ್ತೆ. ಎಲ್ಲ ಒಳ್ಳೇದೇ ರೀ. ಹ್ಞೂ ರೀ. ಪಾದಯಾತ್ರೆಗಳು ಎಲ್ಲ ಹೊಡೆತುಂಬ ಊಟ. ಹಾಂ, ಬರೀತ್ರಿ ಇದು 3ನೇ ದಿನದ ಪಾದಯಾತ್ರೆ ಅನುಭವ. 3ನೇ ದಿನದ ಪಾದಯಾತ್ರೆ. ಆ ಕಾಲದ ಏನಂತಾವ್ರಿ? ಕಾಲ ಚಲೋ ಅದಾರ. ನೀವು ಹೇಳ್ರಿ. ಕಾಲ ಚಲೋ ಅದಾರ. ಉಪ್ಪಿಟ್ಟು ಭಾರಿ ಐತ್ರಿ. ಹಾಂ, ಆರಾಮ ಐತಿ. ಆರಾಮ ಹೋಗ್ರಿ, ನೀವು ಅಂತವ್ರಿ. ಹಾಂ, ನೀವು ಹೇಳ್ರಿ. ಎಲ್ಲ ಆರಾಮ ಐತ್ರಿ ಸರ. 3ನೇ ದಿನದ ಪಾದಯಾತ್ರೆ. ಹ್ಞೂ ರೀ. ಮಂಜು ಉಪ್ಪಿಟ್ಟು ಹೆಂಗೈತಿ? ಎಲ್ಲ ಉಪ್ಪಿಟ್ಟ ಮನಗಂಡ ಐತಿ ನೋಡ್ರಿ. ಹಾಂ ರೀ. ಬಿಸಿ ಬಿಸಿ ಐತ್ರಿ ಉಪ್ಪಿಟ್ಟ. ಎಲ್ಲ 3ನೇ ದಿನ ಪಾದಯಾತ್ರೆ ಅನುಭವ. 3ನೇ ಎಲ್ಲ ಚಲೋ ಐತ್ರಿ. ಕಾಲದ ಏನಂತಾರೆ? ಏನೂ ಇಲ್ರಿ, ಒಟ್ಟ ಆರಾಮ ಐತಿ ನೋಡ್ರಿ. ಹಾಂ ರೀ. ನೀವತ್ತು ಮಾತಾಡಿಲ್ಲ? ಹಾಂ ರೀ. ಕಿರಣ ನೀವು ರೀ? ಹಾಂ. ಬಿಟ್ಟಿನ್ರ ಕೊಳೆ ಬರ್ಸನ್ ಕೊಟ್ಟಿನಿ ನೋಡ್ರಿ. ಕೊಳೆ ಬರ್ಸನ್ ಏನೈತಿ ರೀ ನಾಷ್ಟ ರೀ? ಸುಸ್ಲಾ ಐತೇನ್ರಿ? ಪ್ರತಿ ವರ್ಷ ಮಾಡ್ತೀರಾ? ಈ ವರ್ಷ ಅಟ್ಟವ್ರಿ? 5 ವರ್ಷ ಆಯ್ತೇನ್ರಿ? 2 ದಿವಸ ಮಾಡ್ತೀರಿ ಪ್ರಸಾದ ರೀ? 3 ದಿವಸ. ಇದು ಇವತ್ತು ಲಾಸ್ಟ್ ಏನು ಮತ್ತೆ ರೀ? ಇವತ್ತು ಲಾಸ್ಟ್ ಏನು ರೀ? ಹಾಂ ರೀ. ಎಷ್ಟು ವರ್ಷ ಆತ್ರಿ ದಾಸೋಹ ಮಾಡಿರಿ ಮಾಡಕತ್ತೀರಿ? 3 ವರ್ಷ ಆಯ್ತೇನು ರೀ? ಇದು ಬಸವನ ಬಾಗ ಏನೇನು ರೀ? ಬಸವನ ಬಾಗ ರೀ? ಹಾಂ ರೀ. ಇನ್ನೂ 2 ದಿವಸ ಇರುತ್ತೆ ರೀ ದಾಸೋಹ ರೀ? ಆಯ್ರಿ? ಹ್ಞೂ ರೀ. ಥ್ಯಾಂಕ್ಸ್ ರೀ. ಬಸವ ಜನ್ಮಭೂಮಿಗೆ ಸ್ವಾಗತ. ಬಸವನ ಬಾಗೇವಾಡಿ ಸ್ನೇಹಿತರೆ, ಬಸವ ಭೂಮಿಗೆ ಸ್ವಾಗತ. ಬಸವೇಶ್ವರ ಹುಟ್ಟಿದ ನಾಡು ಸ್ನೇಹಿತರೆ. ಇದು ಬಸವನ ಬಾಗೇವಾಡಿ ಮುಂದಿನ ಬಸವೇಶ್ವರ ದೇವಸ್ಥಾನ ಐತ್ರಿ ನೋಡ್ರಿ. ಹೋಗೋ ದಾರಿ ಇದು, ಹೋಗೋ ದಾರಿ ಸ್ನೇಹಿತರೆ. ಇದೊಂದು ತಾಲೂಕಾ ಪ್ಲೇಸ್ ರೀ, ವಿಜಯಪುರ ಜಿಲ್ಲೆದಾಗ ಇದೊಂದು ತಾಲೂಕಾ ಪ್ಲೇಸ್ ಸ್ನೇಹಿತರೆ. ಇದು ಬಸವನ ಬಾಗೇವಾಡಿ ನೋಡ್ರಿ. ಸೂರ್ಯೋದಯ ಆಗತ್ತೈತೆ ನೋಡ್ರಿ ಸ್ನೇಹಿತರೆ. ಬೆಳಗ್ಗೆ ಟೈಮ್ದಾಗ ಸೂರ್ಯೋದಯ ಕರೆಕ್ಟ್ 6 ಗಂಟೆಗೆ ಸೂರ್ಯೋದಯ ಆಗೋ ಟೈಮಕ್ಕೆ ಬಸವನ ಬಾಗೇವಾಡಿಗೆ ಕಾಲಿಟ್ಟಿರಿ. ಬಸವ ಭೂಮಿ ಬಸವನ ಬಾಗೇವಾಡಿ ಸ್ನೇಹಿತರೆ. ಇದು ಅಲ್ಲೇ ನಿಂತಿ ದಾಸೋಹ ವ್ಯವಸ್ಥೆ ಐತಿ ಪಾದಯಾತ್ರಿಗಳಿಗೆ. ಇಲ್ಲಿ ನೋಡ್ರಿ ನಮ್ಮ ಗಾಡಿ ಐತೆ ನೋಡ್ರಿ ಇಲ್ಲಿ ಸ್ನೇಹಿತರೆ. ಇದು ಇಂಗ್ಲೇಶ್ವರಕ್ಕೆ ಹೋಗತ್ತೆ ರೀ. ಇಂಗ್ಲೇಶ್ವರಕ್ಕೆ ಹೋಗೋ ಹಾದಿರಿದು. ಇದು ನೋಡ್ರಿ ದೇವಸ್ಥಾನಕ್ಕೂ ದಾರಿ ಇದು. ಸ್ನೇಹಿತರು ಬಸವನ ಬಾಗೇವಾಡಿ ದಾಟಿದ ಬಳಿಕ 1-2 ಕಿಲೋಮೀಟರ್ ಆದ ಬಳಿಕ ಇಲ್ಲಿ ಅಜ್ಜಾರ ಮನೆ ಐತ್ರಿ. ಈ ಅಜ್ಜಾರ ಮನೆಯಲ್ಲಿ ಏನೈತಿ ಮಹಾಮಂಗಳಾರತಿ, ಮಲೆ ಕಂಬಿಗೆ ಮಹಾಮಂಗಳಾರತಿ ಆದ ನಂತರ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿ ಊಟದ ವ್ಯವಸ್ಥೆ ಆದ ನಂತರ ಮುಂದೇನೈತಿ ನಾವು ಹೂವಿನಿಪ್ಪರಿ ಕಡೆ ಪಾದಯಾತ್ರೆ ಮಾಡ್ತೀವಿ. ನಮ್ಮ ಸಾರಥಿಯವ್ರು ಅದಾರ ನೋಡ್ರಿ, ಪರಸು ಮಾಳಿಯವರು. ಮಾತಾಡ್ರಿ ಏನ್ರಿ? ಮತ್ತೇನ್ರಿ ಪರಸು ಮಾಳಿಯವರೇ, ಹೆಂಗ್ರಿ ನಿಮ್ಮ ಎಷ್ಟು ವರ್ಷದಿಂದ ನೀವು ಗಾಡಿ ತೊಗೊಂಡು ಪಾದಯಾತ್ರೆ ಭಾಗವಹಿಸತ್ತಿರೋದು? 10 ವರ್ಷ ಆಯ್ತು. 10 ವರ್ಷ ರೀ. ಏನೇನು ವ್ಯವಸ್ಥೆ ಏನೇನು ಸೇವೆ ಮಾಡ್ತೀರಿ ಪಾದಯಾತ್ರೆಗಳಿಗೆ ನಿಮ್ಮ ಗಾಡಿ ಒಳಗೆ? ಏನು ಲಗೇಜ್ ರೀ? ಹ್ಞೂ ರೀ. ಗುಟ್ಟಕ್ಕೆ ಇರ್ತದೆ ರೀ. ಹ್ಞೂ ರೀ. ಆಮೇಲೆ ಎಲ್ಲ ಥರ ವ್ಯವಸ್ಥೆ ಚಲೋ ಐತ್ರಿ. ಹ್ಞೂ ರೀ. ನಮ್ಮ ಪಾದಯಾತ್ರೆಯ ಸಾರಥಿ ರೀ ಸ್ನೇಹಿತರೆ ಇವರ ನೋಡ್ರಿ. ಎಲ್ಲ ಲಗೇಜು ಮತ್ತು ಕಿಟ್ಟಕ್ಕಿ ವ್ಯವಸ್ಥೆ ಮತ್ತು ಬಾಂಡೆ ವ್ಯವಸ್ಥೆ ಎಲ್ಲ ಕೂಡ ಇದು ಮಾಡ್ಕೊಂಡು ಹೋಗ್ತಿರ್ತಾರೋ. ನಮ್ಮ ಅನುಕೂಲ ಮಾಡಿಕೊಡ್ತಾರೆ ಪಾದಯಾತ್ರೆಗಳಿಗೆ. ಧನ್ಯವಾದ ಹೇಳ್ತೀವಿ ನಾವು.
ಮಲ್ಲಿಕಾರ್ಜುನ ಸೇವಾ ಸಮಿತಿಯನ್ನು ಮತ್ತು ನಮ್ಮ ಚಾನಲ್ ವತಿಯಿಂದ ನಿಮ್ಗೆ ಕೂಡ ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ ರೀ ಪರಸುಮಾಲಿ ಅವರೇ. ಆ ಸ್ನೇಹಿತರೆ, ಈಗ ಏನಂತಿರಲ್ಲ ಬಸವನ ಬಾಗೇವಾಡಿ ಅಜ್ಜಾರ ಮನೆಯೊಳಗೆ ಊಟ ಮಾಡಿಕೊಂಡು ಈಗ ನಮ್ಮ ಪ್ರಯಾಣ ಹೂವಿನಪ್ಪರಿ ಕಡೆ ನಡೆದತ್ರಿ. ಇಲ್ಲಿಂದ ಹೂವಿನಪ್ಪರಿಗೆ ಅಂದಾಜು ಒಂದು 8 ಕಿಲೋಮೀಟರ್ ಐತಿ ಸ್ನೇಹಿತರೆ. ನಮ್ಮ ಆತ್ಮೀಯ ಪಾದಯಾತ್ರಿಗಳಾದ ಆತ್ಮೀಯ ಸ್ನೇಹಿತರು ಕೂಡ ನಮ್ಮ ಜೊತೆ ಇದ್ದಾರೋ, ಅವರು ಕೂಡ ಮಾತಾಡ್ತಾರೆ ನೋಡ್ರಿ. ಈಗಾಗಲೇ ನಾವು ರೊಟ್ಟಿ, ಬದ್ನಿಕಾಯಿ ಪಲ್ಯ, ಉಳಿಗಡ್ಡಿ, ಮೊಸರನ್ನ, ಹುಳಿ ಮೊಸರನ್ನ ತಿಂದು ಈಗ ಹೊಂಟಿವ್ರಿ ಹೂವಿನಪ್ಪರಿಗೆ. ಬಿಸಿಲು ಹೆಂಗೈತ್ರಿ ಮಂಜೂರು? ಬಿಸಿಲು ಒಂದು ಜಾಸ್ತಿ ಐತ್ರಿ. ಮೇಲೆ ಬಂದಾನ್ರಿ, ಇನ್ನೊಂದು ತಾಸ್ದಾಗ ನೆಟ್ಟಿ ಮೇಲೆ ಬರ್ತಾನು. 32-33 ಟೆಂಪ್ರೇಚರ್ ಐತ್ರಿ ಈಗ ಬಿಸಿಲ. ಅಂದ್ರೂ ನಾವು ಬಿಸಿಲಾಗ ನಡ್ಕೊತ ಹೋಗ್ಬೇಕು ಆಗೈತ್ರಿ. ಇನ್ನ 9 ಕಿಲೋಮೀಟರ್ ಐತ್ರಿ ಹೂವಿನಪ್ಪರಿಗೆ. ನೋಡ್ರಿ ಎಲ್ಲಿ ತಕ ಆಕೈತೆ ಅಲ್ಲಿ ತಕ ಹೋಗಿ ಸ್ನೇಹಿತರೆ. ಮತ್ತು ಈಗ ನಮ್ಮ ಉತ್ತರ ಕನ್ನಡ ಭಾಗ ಅಂದ್ರೆ ಬಿಸಿಲಿಗೆ ಹೆಸರುವಾಸಿ ರೀ. ಈ ಕಡೆ ಭಾಗ ಏನಂತಾರೆ ಉತ್ತರ ಕನ್ನಡ ಭಾಗದಾಗ ವಿಜಾಪುರ ಜಿಲ್ಲೆ ಆಗಲಿ, ಬಾಗಲಕೋಟೆ ಜಿಲ್ಲೆ ಆಗಲಿ, ಮತ್ತು ರಾಯಚೂರು ಜಿಲ್ಲೆ ಆಗಲಿ ಸ್ನೇಹಿತರೆ, ಅಕ್ಕಪಕ್ಕದ ಜಿಲ್ಲೆಗಳು ಮತ್ತು ಅದರ ಬೆಳಗಾವಿ ಜಿಲ್ಲೆ ಆಗಲಿ ಎಲ್ಲ ಜಿಲ್ಲೆಗಳಿಗೆ ಬಿಸಿಲು ಜಾಸ್ತಿ ರೀ. ಬಿಸಿಲು ಅಂದ್ರೆ ವಿಜಾಪುರ, ಬಾಗಲಕೋಟೆ, ಉತ್ತರ ಕರ್ನಾಟಕ ಅಂತಾರೆ ರೀ. ಹತ್ತರ ಸಮ ನೋಡ್ರಿ ವಿಪರೀತ ಬಿಸಿಲು ಐತ್ರಿ. ಸೂರ್ಯ ಕೂಡ ನೋಡ್ರಿ ಪೂರ್ತಿ ನೆತ್ತಿ ಮ್ಯಾಗದನು. ನೆತ್ತಿ ಮ್ಯಾಗಿರುವಂಥ ಸೂರ್ಯನ ಈಗ ನೋಡ್ಕೊಂಡು ನಾವು ಎದುರು ಬದ್ರವಾಗಿ ಒಂದು ಸ್ನೇಹಿತರೆ ಈಗ ಹೂವಿನಪ್ಪರಿಗೆ ಇನ್ನೊಂದು ಅಂದಾಜು ಒಂದು ತಾಸಿಗೆ ಒಂದು 4 ಕಿಲೋಮೀಟ್ರ್ ಲೆಕ್ಕ ಹಿಡಿದ್ರು ನಾವು. ಒಂದು ತಾಸಿಗೆ 4 ಕಿಲೋಮೀಟ್ರ್ ಅಂದ್ರೆ ಒಂದು 2 ಗಂಟೆ ಆಗ್ಬೋದು ರೀ ಹೂವಿನಪ್ಪರಿಗೆ ಹೋಗ್ಬೇಕಾದ್ರೆ. ನೋಡೋಣ ಸ್ನೇಹಿತರೆ. ಇಡ್ಲಿ ಕ್ಯಾನ್ಸಲ್ ಆಗಿಂದ ಇದನ್ನು ಅವಲಕ್ಕಿ ತಿಂದಿದ್ವಿ. ಅವಲಕ್ಕಿ ತಿಂದ್ರಿ? ಇಡ್ಲಿ ಸಿಗ್ಲಿಲ್ಲ ನಿಮಗೆ? ಇಡ್ಲಿ ಸಿಗ್ಲಿಲ್ಲ. ಇಡ್ಲಿ ಯಾಕೆ ಸಿಗ್ಲಿಲ್ಲ? ಹಂಗಾದ್ರೆ ಈಗ ಬಸವನ ಬಾಗೇವಾಡಿ ಇಡ್ಲಿ ಯಾರು ತಿಂದ್ರಿ ಹೇಳ್ರಪ್ಪ, ಕೈ ಎತ್ತರನು. ಇಡ್ಲಿ ತಿಂದವ್ರು ಒಂದು ಸ್ವಲ್ಪ ದೂರ ಹೋಗ್ತೀನಿ ಕವರ್ ಆಕತಿ. ಇಡ್ಲಿ ತಿಂದವ್ರು ಹಾಂ 4 ಇಡ್ಲಿ ಗಟ್ಟಿ ಚಟ್ನಿ ಬೆಳಿದ್ರಿ. ಹಾಂ ಸುಸ್ಲಾನು ತಿಂದಿವ್ರಿ. ಶೇರ್ ಮಾಡ್ರಿ. ಅಲ್ಲ ನೀವೆಲ್ಲ ಇಡ್ಲಿ ತಿಂದ್ರಿ, ನನಗೆ ಇಡ್ಲಿ ಸಿಕ್ಕಿಲ್ಲ. ಎಲ್ಲದ ಮಂಜು? ಮಂಜು ಇಡ್ಲಿ ತಿನ್ನಿಸ್ತೀರ ಮತ್ತು ನಾನು ಇಡ್ಲಿ ತಿನ್ನಿಸಿದ್ರೆ ನೀವು ಯಾವಾಗ ಇಡ್ಲಿ ತಿಂದ್ರಿ? ಹಂಗಾದ್ರೆ ನೀವು ಮುಂದೆ ಹೋಗಿದ್ರೆ ಅವಾಗ ತಿಂದಿ ನಾವು. ಇಲ್ಲಿ ಒಳಗೆ ವಿಡಿಯೋ ಮಾಡತ್ತಿದ್ದೆ ದೇವಸ್ಥಾನದ. ಅವಾಗ ಈಗ ನಮ್ಮ ಆತ್ಮೀಯ ಸ್ನೇಹಿತರಾದ ರಾಜು ತುಬಸಿ ಅವರು, ಫೋಟೋಗ್ರಾಫರು, ವಿಡಿಯೋಗ್ರಾಫರು, ಸಾವಳಿ ಒಳಗೆ ಸ್ನೇಹಿತರೆ. ಸುತ್ತಮುತ್ತಲಿನ ಗ್ರಾಮಕ್ಕೆ ಹೋಗಿ ಯಾವುದೇ ಮದುವೆ ಇರಲಿ, ಯಾವುದೇ ವೆಡ್ಡಿಂಗ್ ಶೂಟ್ ಇರಲಿ, ಎಲ್ಲಕ್ಕೂ ಕೂಡ ಡ್ರೋನ್ ಹಾರಿಸಿ ಮತ್ತು ವಿಡಿಯೋ ಶೂಟ್ ಕೂಡ ಮಾಡಿ ಭಾರಿ ಚಂದ ಮಾಡ್ತಾರೋ. ಅವರು ಕೂಡ ಈ ಉತ್ತರ ಕನ್ನಡ ಬಿಸಿಲು ಬಗ್ಗೆ, ಪಾದಯಾತ್ರೆ ಬಗ್ಗೆ ಎರಡೆರಡು ಮಾತು ಮಾತಾಡ್ತಾರೆ. ಮಾತಾಡ್ರಿ. ಎಲ್ಲ ಹನುಮಂತನವರು ತೋರಿಸ್ಬೇಕು. ನೀವು ಮುಂದೆ ಹೋಗ್ತೀನಿ ಅಪ್ಪ. ನೀವು ಸ್ಲೋ ಬರ್ರಿ, ಸೊಕ್ಕ ಸಿಕ್ಕಡ್ ಬರ್ರಿ ಒಟ್ಟು ಮಾತಾಡ್ರಿ. ಇವರು ನಮ್ಮ ಹನುಮಂತನರೇ. ಆಮೇಲೆ ಸಾಕ್ಷಿಯಾಗಿ ನಮ್ಮ ಕಾಳು ಬೂಳೋಣ ಅಣ್ಣಾಗಿದ್ದಾರೆ. ಹಾಡು ಬಂದ್ ಮಾಡ್ರಿ, ಕಾಪಿ ರೇಟ್ ಬರ್ತ ನಾವು. ಹಾಂ ಹೇಳ್ರಿ. ಡಾಕ್ಟರ್ ಕಿರಣ್ ಅವ್ರಿ. ಹಾಂ ಮತ್ತು ಹಾಂ ಆಮೇಲೆ ಕಮರ್ಷಿಯಲ್ ವ್ಯಾಪಾರಸ್ಥರು ಅವರು ಬರ್ರಿ ಬಸವಣ್ಣ. ಹಾಂ ಮತ್ತಿರ ಪರಿಚಯ ಮಾಡಿಸ್ರಿ ಹಿಂದೆ ಯಾರು ಬರ್ಲಿ. ಈ ಕಡೆ ಬರ್ರಿ ಗುರುಗಳ. ಇಲ್ರಿ ಅವ್ರ ಬಗ್ಗೆ ಒಂದ್ಸಲ ಅವ್ರು ತೋರಿಸ್ಲಿ, ಈಗ ನಾನು ತೋರಿಸಿದಾಳೆ ಬಂದ ಕ್ಯಾಮ್ರಾ ಬಂದಾರ ಅವ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ರೀ, ನಮ್ಮ ಭಾರತದ ಹೆಂಗ ಸರ್ದಾರ್ ಪಟೇಲ್ ಅವ್ರು ಉಕ್ಕಿರ ಮಾಡಿಸ್ಯಾರಲ್ಲ, ಅವ್ರ ಹಂಗ ಅವ್ರಿಗೆ ಸೆಕೆಂಡ್ ಸರ್ದಾರ್ ವಲ್ಲಭಾಯ್ ಪಟೇಲ್ ರೀ. ಅವ್ರಿಗೆ ಟ್ರಕ್ ಆದ್ರೆ ಜಿಗದ್ ಬಂದು ಬಿಡ್ತಾರ. ಮತ್ತೇನು ವಾಜಾ ಟ್ರಕ್ ಹಾಸಿರಿ, ಮತ್ತೆ ಜಾತ್ರಾ ಟ್ರಕ್ ಹೌದಲ್ರಿ? ಏನ್ ಹೇಳಿದ್ರಿ ಬಿಸಿಲು ಬಗ್ಗೆ ಹೇಳ್ರಿ. ಬಿಸಿಲು ಬಾಳ್ರಿ. ಬಿಸಿಲು ಬಾಳ ಚಲೋ ಐತ್ರಿ.
ಬಿಸಿಲು ಎಷ್ಟು ಹೊಡೆದ್ರು ನಾವು ತಡ್ಕೊಳ್ಳೋ ಕೆಪಾಸಿಟಿ ಐತ್ರಿ. ಹ್ಞೂ ಅದಕ್ಕೆ ಏನು ಕಾರಣ ಅಂದ್ರೆ ರೀ ಹ್ಞೂ ಇಂಥವ್ರ ಸಲಹೆ ಮೇರೆಗೆ ಮೊಸರ ರೊಟ್ಟಿ ಹ್ಞೂ ಇವ್ರ ವಯಸ್ಸ್ರಿ ಹ್ಞೂ ಹೇಳ್ರಿ ಅಣ್ಣಗಜ ಹೇಳ್ರಿ 55 55 ಬರೀ 55 ಏನ ನಮ್ಗೇನು ಭಾಳ ದೊಡ್ಡವ್ರಲ್ರಿ 55 ಐತಿ 55 ಐತ್ರಿ. ಹ್ಞೂ ನಮ್ಮ ಕಾಳು ಭಾಳ ಅವ್ರೆ ಉಸ್ಕುಸ್ಕ್ ಮಾಡ್ಲತ್ತಾರ ಬರ್ರಿ ಕಾಳು ಏನ್ರಿ ಎಲ್ಲ ಬರ್ರಿ ಇವರು 50 ವಯಸ್ಸಾದ್ರು ಇನ್ನೂ ನಡೆಯತ್ತಾರ. ಕಾಲು ನೋವಿಲ್ಲ, ಕೈ ನೋವಿಲ್ಲ. ನಮ್ಮ ಅಂತರೂ ಮುಗಿದು ಹೋಗಿದ್ ಕತ್ತಿ ಪಿಕ್ಚರ್ ಬಿದ್ದಾವ ನಮ್ಮ. ಗ್ರೇಟ್ ನಿಮ್ದು ವಯಸ್ಸು ಎಷ್ಟು ಹೇಳ್ರಲ್ಲ? 55 ನೋಡ್ರಿ 55 ವಯಸ್ಸಿನವ್ರು ಕೂಡ ಪಾದಯಾತ್ರೆ ಮಾಡಕತ್ತಾರು. ನಮ್ಮ ಇವರು ಹೇಳೋದ್ರಪ್ಪ ಅಂದ್ರೆ ಇಲ್ಲ ನಿಮ್ಮ ಹೆಸರು ಹೇಳ್ರಿ? ಸುರೇಶ್. ತೋರತ್ ಸಾವಳಗಿರಿ. ನೋಡ್ರಿ ಸುರೇಶ್ ಅನ್ನಾರು ನೋಡ್ರಿ, ನಮ್ಮ ಅಪ್ಪಾಜಿ ಎಂತ ಸಮಾನರು ಇವರು. ಅವರು ಕೂಡ ಅವ್ರ ಬಗ್ಗೆ ಇನ್ನೊಂದು ವಿಷಯ ಹೇಳ್ಬೇಕ್ರಿ. ಹೇಳ್ರಿ. ಅವರು ಬ್ರಿಟಾನಿಯಾ ಮಾರಿ ಕಂಪ್ನಿಕ್ಕಿಂತ ಬ್ರಾಂಡೆಡ್ ಬಿಸ್ಕೆಟ್ ಮಾರಾಟ ಮಾಡ್ತಾರೆ. ವೈಟ್ ಬಿಸ್ಕೆಟ್ ನೋಡ್ರಿ. ಒಮ್ಮೆ ನಿಮ್ದು ಇದು ಮಾಡೋಣ್ರ, ಟೂರ್ ಮಾಡೋಣ್ರಿ ಒಮ್ಮೆ. ಮಾಡ್ರಲ್ಲ ನಿಮ್ಮ ಅಂಗಡಿ ಬಂದು ವಿಸಿಟ್ ಮಾಡೋಣ್ರಿ. ಮಾಡ್ರಲ್ಲ ಬಿಸ್ಕಿಟ್ ಎಲ್ಲ ಇದು ಮಾಡ್ತೀವಿ. ಯಾವ ಬಿಸ್ಕಿಟ್ ತಯಾರು ಮಾಡ್ತೀರಿ, ಏನೇನು ಎಲ್ಲ ಐಟಮ್ಸ್ ತೋರಿಸ್ತೀವಿ. ಒಮ್ಮೆ ಮಾಡೋಣ ಸ್ನೇಹಿತರೆ. ಒಮ್ಮೆ ಅವ್ರ ಅಂಗಡಿ ಹೋಗಿ ಶಾಪ್ಗೆ ಹೋಗಿ ಅವರು ಒಂದು ಎಷ್ಟು ವರ್ಷ ಆಯ್ತು ಮರಕತ್ತ ಬಿಸ್ಕಿಟ್? 45 ವರ್ಷ ಆಯ್ತು ನೋಡ್ರಿ. 45 ವರ್ಷ ಆಗ್ತೀರಿ ಸ್ನೇಹಿತರೆ. ಒಮ್ಮೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡ್ತೀನಿ ಅವ್ರ ಅಂಗಡಿ. ಅವ್ರ ಪರ್ಮಿಷನ್ ಸಿಕ್ಕರೆ ಎಲ್ಲ ತೋರಿಸಿ ಎಲ್ಲ ತೋರಿಸ್ತೈತೆ. ತೋರ್ಸೋದಷ್ಟೇ ಅಲ್ರಿ, ತಿನ್ನಿಸ್ಬಿಡ್ತಾರ. ತಿನ್ನಿಸಿ ಬಿಡ್ತೀವಿ. ನಮ್ಮ ಸ್ನೇಹಿತರಿಗೆ ತಿನ್ನಿಸ್ತೀರಿ? ಫೇಮಸ್ ಅಂದ್ರೆ ಬೆಣ್ಣೆ ಬಿಸ್ಕೆಟ್ ಭಾರಿ ಫೇಮಸ್ ರೀ. ಒಂದು ಟೈಮ್ ಅದ ಬೆಣ್ಣೆ ಬಿಸ್ಕೆಟ್ ಅಂದ್ರೆ ಬಿಸ್ಕೆಟ್ ಮಾಡಿ ಕೊಡ್ತಾರೆ. ಆರ್ಡರ್ ಕೊಟ್ಟಂಗೆ ಯಾವ್ದು ಬೇಕಾದ್ರೆ ತೆಗೆದು ಸ್ನೇಹಿತರೆ. ಒಮ್ಮೆ ಇದು ಶಿರ್ಸಿರ ಪಾದಯಾತ್ರೆ ಸರಣಿ ಮುಗಿಲಿ. ಸಾವಳಿ ಇದನ್ನ ಶಿರ್ಸಿರ ಪಾದಯಾತ್ರೆ ಮುಗಿದ ತಕ್ಷಣ ಏನಂತಾರಲ್ಲ, 5 ದಿವಸ ಮುಗಿದ ತಕ್ಷಣ ಒಂದು ದಿವ್ಸ ಫ್ರೀ ಮಾಡ್ಕೊಂಡು ನಮ್ಮ ಸುರೇಶ್ ಅವ್ರಿಗೆ ಫೋನ್ ಹಚ್ಚಿ ಕೇಳ್ಕೊಂಡು ಯಾವ ಫ್ರೀ ಅಂತ ಕೇಳ್ಕೊಂಡು ಸುರೇಶ್ ಅವ್ರ ಊರ್ಪ ಅಣ್ಣಗಜ. ಹೇಳ್ರಿ ಹೆಸರು ಹೇಳ್ರಿ. ಸುರೇಶ್ ಅವ್ರ ಊರ್ಪ ಅಣ್ಣಗಜ ರೀ. ಅಣ್ಣಗಜ. ಈ ಅಣ್ಣಗಜ ಯಾಕತ್ತಾರೆ ನಿಮ್ಗೆ? ಅದು ನಮ್ಮ ಫ್ರೆಂಡ್ಗಳೆಲ್ಲ ಪ್ರೀತಿಯಿಂದ ಹೆಸರು. ದರ್ಶನ್ ಫ್ಯಾನ್ ಅದ್ರ ಸಂಬಂಧ ಹುಡುಗರು ಏನ್ರಿ ಅಣ್ಣ ಗಜಾತಿ ಹೆಸರು. ಅಣ್ಣ ಗಜಾತಿ ಹಂಗಿರ ಅದ್ರ ಬಗ್ಗೆ ಭಾಳ ಬ್ಯಾಕ್ ಸ್ಟೋರಿ ಐತ್ರಿ. ಅದು ಏನಾಗೈತೆ ಸ್ಟೋರಿ, ಒಂದ್ಸರ ಇವ್ರ ಒಟ್ಟ ರುದ್ರಾವತಾರ ತಾಳಿದಾಗ ರುದ್ರಾವತಾರ. ಅದೆಂತದ ರುದ್ರಾವತಾರ ರೀ? ಅದು ಮುತ್ಯ ಒಳಗೆ ಬರತ್ತೆ. ಸರಾಸಿ ಮುತ್ಯ ಅವ್ರು ಅದೇನ್ ಮೇಲಿಂದ ಮೇಲೆ ಬರ್ತಾರ ಏನು? ಯಾವಾಗ ಬರ್ತಾರೆ? ಒಳಗಿಂದ ಮ್ಯಾಲ ಬಂದ್ಬಿಟ್ಟಾರೆ. ಆಗ ಅವ್ರು ಹೋ ಕಾಕ ಕರ್ದಾರೆ, ಮಕ್ಕಳ ಕಾಕ ಅಣ್ಣ ಗಜ, ಒಳ್ಳೆ ಅಣ್ಣ ಗಜ ಅಂದ್ಬಿಟ್ಟಾರೆ. ಅವಾಗ ನಿಮ್ಗೆ ಅಣ್ಣ ಗಜ. ಇವ್ರು ನೋಡ್ರಿ ಸಾವಳಿಗೆ ಅಣ್ಣ ಗಜ ರೀ. ಸಾವಳಿಗೆ ಅಣ್ಣ ಗಜ ಫೇಮಸ್ ಆಗ್ಯಾರ ನಮ್ಮ ಸುರೇಶ್ ಅನ್ನಾರು. ಏನಾಯ್ತು ಬರ್ರಿ ಹೇಳಿ ಬರ್ರಿ. ಕಾಕ ಅಜ್ಜ ಅಭಿಮಾನಿ ದರ್ಶನ್ ಅಪ್ಪಟ್ಟ ಅಭಿಮಾನಿ ಇವರು. ಅದಕ್ಕ ಗಜಾ ಪಿಕ್ಚರ್ ಬರೋಣ ಅಂಗಡಿ ಬಿಟ್ಟವ್ರ ಗಜಾ ಪಿಕ್ಚರ್ ನೋಡಕ್ ಹೋಗಿದ್ರು. ಅದ್ರ ದರ್ಶನದಾಗ ಗಜ ಅನ್ನ ಗಜ ರಾಗಿ ಅಂಬ್ಲಿ ಇರ್ತೈತ್ರಿ ಇಲ್ಲಿ. ರಾಗಿ ಅಂಬಲಿ ಕುಡಿನ್ರಿ ಈಗ ಸ್ನೇಹಿತರೆ. ಸ್ನೇಹಿತರೆ, ಈ ಪಾದಯಾತ್ರೆ ಮಾಡೋ ಮುಂದೆ ಏನೈತಿ, ಸುಮ್ ಬರೋಕ್ಕಿಂತ ಈ ರೀತಿ ಕಾಮಿಡಿ ಮಾಡ್ಕೊತ ಹೋಗೋದ್ರಿಂದ ಏನಾಕತಿ, ಒಳಗಿರೋ ನೋವಾಗಲಿ ಕಾಲು ನೋವಾಗಲಿ ಅದ್ರ ಕಡೆ ಸ್ವಲ್ಪ ಗಮನ ಹೋಗೋದಿಲ್ಲ. ಗಮನ ಹೋಗೋದ್ರಿಂದ ಹೋಗದೇ ಇರೋದ್ರಿಂದ ಆರಾಮ್ಸರಿ ಪಾದಯಾತ್ರೆ ಮಾಡ್ಬೋದು. ಆರಾಮ್ಸರಿ ಪಾದಯಾತ್ರೆ ಮಾಡ್ಬೋದು. ಇದರಿಂದ ಏನತ್ತಿ ನಮ್ಮ ಮುಟ್ಟಬೇಕಾದ ಗುರಿನ ಆದಷ್ಟು ಜಲ್ದಿ ಮುಟ್ಬೋದು ಸ್ನೇಹಿತರೆ. ಅದರಿಂದ ಕಾಮಿಡಿ ಮಾಡ್ಕೊಂಡು ಹೋಗ್ತಿರ್ತಿ. ಅದಕ್ಕೂ ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಮತ್ತು ಏನಪ್ಪ ಪಾದಯಾತ್ರೆ ಏನು ಮೋಜು ಮಸ್ತಿ ಮಕ್ಕ ದನಿ ಮಾಡ್ಕೊಂಡು ಹೊಂಟಿಲ್ಲ ಅಂತ. ಇಲ್ಲಿ ನೋಡ್ರಿ ಈಗ ರಾಗಿ ಗಂಜಿ ಕಾಣಿಸುತ್ತೆ ಇಲ್ಲಿ. ಕೇಳೋಣ್ರಿ ಇಲ್ಲಿ ಹುರುಳಿ ಅಂಬಳಿ ನೋಡ್ರಿ. ಉರ್ಲಿ ಅಂಬಳಿ ಏನ್ರಿ? ಇದು ಪಾದಯಾತ್ರೆಗಳಿಗೆ ಸಂಬಂಧ. ಇದು ಏನೋ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಅದನ್ನು? 4 ವರ್ಷದಿಂದ. ಪ್ರತಿ ವರ್ಷ ಮಾಡ್ತೀರಿ? ಹಾಂ. ಎಷ್ಟನೇ ತಾರೀಕಿನ ಚಾಲು ಮಾಡಿರಿ ಇದನ್ನು? ಹಾಂ ರೀ. ಇನ್ನೂ 2 ದಿವಸ ಇರ್ತೀರಿ ಅದು ಮಂದಿ ಕುಲ್ಲಾಗಿಂದ ಬಿಡು. ಈಗ ಇವತ್ತೇನೇನು ಮಾಡಿರಿ? ಮೊಸರು ಅವಲಕ್ಕಿ ಏನ್ರಿ ಅದು? ಮೊಸರು ಅವಲಕ್ಕಿ ಇದು ಮೊಸರು ಅವಲಕ್ಕಿ ಹುಳಿ ಸುಂಟ್ರಿ. ಹ್ಞೂ ರೀ. ಮತ್ತು ಗೆಣಸು ಇಟ್ರೇನ್ರಿ? ಗೆಣಸಲ್ಲ ಇದನ್ರಿ. ಚಾ ಕುಡಿತಾರೆ. ಇದು ಮಸಾಲೆನ ಏನ್ರಿ? ಇದು ಸುಸ್ಲಾ ಏನ್ರಿ? ಇದು ಎಷ್ಟು ವರ್ಷದಿಂದ ಮಾಡಕತ್ತೀರಿ ಅಪ್ಪ ಇದನ್ನು? ಓ ರೀ, ಇದ ಫಸ್ಟ್ ರೀ? ಮೊದಲು ವರ್ಷ ಸಿಲ್ಸಲ್ದಾಗ ಮಾಡ್ತಿದ್ವಿ. ಶಿರ್ಸಲ್ದಾಗ ಎಲ್ಲಿ ಮಾಡ್ತಿದ್ರಿ? ಅಲ್ಲೇ ನಮ್ಮ
ದೊಡ್ಡ ದಾಸೋಹ ಹೌದೇನ್ರಿ? ಹಾಂ ರೀ. ಎರಡು ದಿವಸ ಆತು ಮಾಡಕತ್ರಿ ಅದು. 3 ದಿನ ಆಯ್ತು ಸರ್. ಇನ್ನೂ 2 ದಿವಸ ಇರುತ್ತೆ ಅದು. ನಾಳೆ ಒಂದಿನ ಇರ್ತೀರಿ. ಸ್ನೇಹಿತರೆ ಇದೇ ಇರ್ತೀನಿ ಅಂತಾರೆ ಹೆಜ್ಜೆಗೂ ಕೂಡ ಪಾದಯಾತ್ರೆಗಳು ಅನುಕೂಲ ಆಗುತ್ತೆ. ಎಲ್ಲ ಕೂಡ ಈ ರೀತಿ ದಾಸೋಹಗಳ ವ್ಯವಸ್ಥೆ ಇರುತ್ತೆ. ಈ ಗಾಡಿ ಬಸ್ ಬರತ್ತೆ. ಈ ರೀತಿ ದಾಸೋಹ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ ಎಲ್ಲ ಕಡೆ ಕೂಡ. ಯಾವುದೇ ರೀತಿ ಪಾದಯಾತ್ರೆಗಳಿಗೆ ಅನಾನುಕೂಲ ಆಗಬಾರ್ದು. ಊಟದಾಗಲಿ ನಾಷ್ಟದಾಗಲಿ ಮತ್ತು ಯಾವುದೇ ರೀತಿ ತೊಂದರೆ ಆಗ್ಬರುತ್ತೆ. ಎಲ್ಲ ಕಡೆ ರೀತಿ ಪಾದಯಾತ್ರೆಗಳಿಗೆ ವ್ಯವಸ್ಥೆ ಮಾಡೋ ಸಂಬಂಧ ಆಯಾ ಗ್ರಾಮದವರು ಆಯಾ ಇತರದವರು ಬೇರೆ ಕಡೆಯವರು ಕೂಡ ಬಂದು ದಾಸೋಹ ವ್ಯವಸ್ಥೆ ಮಾಡ್ತಾರೆ ಸ್ನೇಹಿತರೆ. ಆದ್ರೆ ನಮ್ಮ ಕರ್ನಾಟಕದಾಗ ಪರಿಸ್ಥಿತಿ ಹಿಂಗೈತಿ. ಆದ್ರೆ ಮುಂದೆ ಹೋಗ್ಬೇಕು ಆಂಧ್ರ ಪ್ರದೇಶದಾಗ ಯಾವ ರೀತಿ ಪರಿಸ್ಥಿತಿ ಐತಿ ನೋಡೋಣ್ರಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ ಏನು ಪಾದಯಾತ್ರೆಗಳೈತಿ ನಮ್ಮ ಉತ್ತರ ಕರ್ನಾಟಕ ದಾಟಿ ರಾಯಚೂರು ದಾಟೋ ಮಟ್ಟ ಏನೂ ತೊಂದರೆ ಅನಿಸಲ್ಲ. ಆದ್ರೆ ಏನೈತಿ ಅದು ಉತ್ತರ ಕರ್ನಾಟಕ ಭಾಗ ರಾಯಚೂರು ದಾಟಿದ ಬಳಿಕ ಆಂಧ್ರ ಪ್ರದೇಶ ಹೋದ್ರಿಗೆ ಸ್ವಲ್ಪ ತೊಂದರೆ ಅನಿಸ್ತೈತಿ. ಆದ್ರೆ ನೋಡೋಣ್ರಿ ಯಾಕಂದ್ರೆ ಕರ್ನಾಟಕ ಜನತೆ ಅಲ್ಲಿ ಆಂಧ್ರ ಪ್ರದೇಶಕ್ಕೆ ಹೋದ ಬಳಿಕ ಅಲ್ಲಿ ಕೂಡ ದಾಸೋಹ ವ್ಯವಸ್ಥೆ ಮಾಡ್ತಾರೆ ಅಂತ ಕೇಳ್ಪಟ್ಟಿನಿ. ನೋಡೋಣ್ರಿ ಅದನ್ನ ಐತಿ ಅಲ್ಲಿ ಯಾರು ದಾಸೋಹ ವ್ಯವಸ್ಥೆ ಮಾಡ್ತಾರೆ ಅವ್ರನ್ನ ಕೂಡ ಮಾತಾಡಿಸಿ ಅಲ್ಲೆಲ್ಲಿ ವ್ಯವಸ್ಥೆ ಆಗೈತಿ ಎಂಬುದನ್ನು ನಾನು ನಿಮ್ಗೆ ಎಲ್ಲ ಪೂರ್ತಿ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ. ಬರ್ರಿ ನೋಡೋಂತೀರಿ ಈಗ. ಚಂದ್ರಮಾಳಿ ಅವರು 14ನೇ ವರ್ಷದ ಪಾದಯಾತ್ರೆ ಅವ್ರ ಅನುಭವಗಳು ಹೇಳ್ತಾರ ಕೇಳ್ರಿ. ಹೇಳ್ರಿ ಇವ್ರ ನಿಮ್ಮ ಹೆಸರು ರೀ? ನಮ್ಮ ಹೆಸರು ರೀ ಚಂದ್ರಶೇಖರ್ ಅಲ್ತ್ರಿ. ಅಡ್ಡೇಶ್ವರ ರೀ? ಮಾಳಿ ರೀ. ಊರ್ ರೀ? ಸಾಕಿಲ್ ಸಾವಳಗಿರಿ ಜಿಲ್ಲಾ ಬಾಗಲಕೋಟ. ಇದು ಪಾದಯಾತ್ರೆ ಎಷ್ಟು ವರ್ಷ ಮಾಡಕತ್ತೀರಿ? ಪಾದಯಾತ್ರೆ ನಾವು ಈಗ 14 ವರ್ಷ ನಾವು ಬರ್ಬೇಕತ್ತಿದ್ದು ರೀ. ಹ್ಞೂ. ಅದು ಬರೋದಾಗಿಲ್ಲ. ಈ ಸಲ ನಾವು ಒಳ್ಳೆ ವರ್ಷದಿಂದ ಪಾದಯಾತ್ರೆ ಈಗ ಹೊರಟಿದ್ವಿ ರೀ. ಇದು ಎಷ್ಟನೇ ವರ್ಷ ಪಾದಯಾತ್ರೆ? ಒಂದನೇ ವರ್ಷದ ಪಾದಯಾತ್ರೆ ಏನ್ರಿ? ಇದು 3ನೇ ದಿನ ರೀ. 3ನೇ ದಿನ ಅಂದ್ರೆ ಈಗ 1 ದಿವಸ 2 ದಿವಸ ಹತ್ತು ಪಾದಯಾತ್ರೆ. 2 ದಿವಸದ ಅನುಭವ ಆಗಿರ್ಬೇಕಾರೆ 2 ದಿವಸದ ಅನುಭವ ಹಂಚ್ಕೋರಿ ಹಂಗಂದ್ರೆ. 2 ವರ್ಷದ ರೀ. 2 ದಿವಸದಿಂದ ನಮ್ಗೆ ಎಲ್ಲ ಮಲ್ಲ ಆನಂದ ಇಟ್ಟಾನ್ರಿ. ನಮ್ಮ ಭಕ್ತರು ಎಲ್ಲ ಸರಿಯಾಗಿ ಹೋಗ್ಲತ್ತಾರ್ರಿ. ಎಲ್ಲ ನಾವು ಆನಂದದಿಂದ ಹೊಂಟಿದ್ವಿ. ಪ್ರಸಾದ ಹತ್ರ ನಮ್ಗೆ ಆನಂದ ಆಗೈತ್ರಿ. ಎಲ್ಲ ಫುಲ್ ಆಗೈತ್ರಿ. ವ್ಯವಸ್ಥೆ ಹತ್ರ ಎಲ್ಲ ಫುಲ್ ಐತ್ರಿ. ನಮ್ದೆಲ್ಲ ಕರೆಕ್ಟ್ ನಡೆದೈತ್ರಿ. ಮತ್ತ ಎಲ್ಲೆಲ್ಲಿ ನೋವು ಆಗೈತ್ರಿ? ಕಾಲು ನೋವು ಅದು ಏನಂತ? ಕಾಲು ನೋವು ಇಲ್ಲ, ಕಿವಿ ನೋವು ಇಲ್ರಿ. ಹಿಂಬಡ ಅಷ್ಟ ಹೊಡೆದವ್ರಿ ಬಡ್ಯಾಗ. ಹಿಂಬಡ ಅಷ್ಟ ಹೊಡೆದವ್ರಿ. ಮತ್ತ ಒಳಗ ಒಂದ್ ಸ್ವಲ್ಪ ನೀರು ತುಂಬ್ಕೊಳ್ಳೋದಾಕತಿ. ಕಾಲಿಗ ಗಾಯ ಆಗಿ ನೀರು ತುಂಬ್ಕೊಳ್ಳೋದಾಗ್ಲಿ ಮತ್ತ ಅದಳದಾಗ್ಲಿ ಏನೂ ಆಗಿಲ್ಲ. ಹಿಂಬಡ ಆಗೈತಿ. ಹಿಂಬಡ ಹೊಡೆತಂದ್ರೆ ಹಿಂಬಡ ಹೋಗೈತೇನ್ರಿ? ಹಿಂಬಡ ನೋವು ಆಗ್ಯಾವ. ಮತ್ತೆ ಅದು ಪಾದಯಾತ್ರೆ ಮಾಡೋಕೆ ನಿಮ್ಗೆ ಸಮಸ್ಯೆ ಆಗಲಿಲ್ಲ? ಅದಕ್ಕೆ ಏನ್ ಆಗುದಿಲ್ಲ. ಹಂಗ ಮಲೈ ಮೇಲೆ ಹೊಂಟಿದ್ರು ನಾವು. ನೀವು ಮಲೈ ಎಲ್ಲಾಟ ಪಾರ್ ಬಾಲತ್ತಲ್ರಿ. ಹ್ಞೂ. ಮತ್ತೆ ಧನ್ಯವಾದಗಳು ನಿಮ್ಗೆ. ನಿಮ್ಮ ಹೆಸರು ಹೇಳ್ರಿ ಇವ್ರ? ಸಂಜು ಮಾಲಿ. ಊರ? ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಸಾವಳಗಿ. ಎಷ್ಟು ವರ್ಷದ ಪಾದಯಾತ್ರೆ ಮಾಡಿರಿ? 2ನೇ ವರ್ಷ ನಮ್ಮ ಪಾದಯಾತ್ರೆ. 2 ವರ್ಷ ಪಾದಯಾತ್ರೆ ಮಾಡ್ರಿ. ಇವತ್ತು ಈ ವರ್ಷದ 3ನೇ ವರ್ಷ ಪಾದಯಾತ್ರೆ. ಹಂಗ 2ನೇ ವರ್ಷದೇನ್ರಿ? ಹಂಗಾದ್ರೆ ಈ ವಾದ ವರ್ಷ ಮೊದಲನೇ ವರ್ಷದ ಹತ್ತು, ಇದು 2ನೇ ವರ್ಷದ. ಹಂಗಾದ್ರೆ ವಾದ ವರ್ಷದ ಅನುಭವ ಹೆಂಗಿತ್ತು? ಮತ್ತೆ ಈ ವರ್ಷದ ಅಂದ್ರೆ 3ನೇ ದಿನ ರೀ. ಈ 3ನೇ ದಿನ ಅಂದ್ರೆ 2 ದಿನ ಆಯ್ತು. 2 ದಿನದ ಅನುಭವ ಯಾವ ರೀತಿ ಇತ್ತು ಅದನ್ನ ಸ್ವಲ್ಪ ಹೇಳ್ರಲ್ಲ. ಚೆನ್ನಾಗಿತ್ತು ಅಂದ್ರೆ ಯಾವ ರೀತಿ ಚೆನ್ನಾಗಿತ್ತು? ಯಾಕಂದ್ರೆ ಈಗ ಪಾದಯಾತ್ರೆ ಮಾಡಕಂದ್ರೆ ಅದಕ್ಕೆ ನೋವು ಇರ್ತಿ, ಈ ಕಡೆ ಸುಖನೂ ಇರ್ತಿ, ದುಃಖನೂ ಇರ್ತಿ, ಅದಕ್ಕೆ ನೋವು ಇರ್ತಿ. ಅದಕ್ಕೆ ಯಾವ ರೀತಿ ಪಾದಯಾತ್ರೆ ಯಾವ ರೀತಿ ಇರ್ತದೆ? ಕಾಲು ಏನು ನುಗ್ಸಿಲ್ಲ, ಏನಿಲ್ಲ, ಬಾರಿಗೆ ಚಲೋ ದರ್ಶನ. ಹೇಳ್ರಲ್ಲ, ನನ್ನ ಪ್ರಶ್ನೆ ಉತ್ತರ ಬಂದಿಲ್ಲ. ಮಾತಾಡ್ರಿ. ಎಲ್ಲ ಚೆನ್ನಾಗೈತಿ. ನಿನ್ನೆ ಮೊನ್ನೆ ಪೂರ್ತಿ ಹೋಗಿರಿ? ಹೋದ್ರ ಪಾದಯಾತ್ರೆ ಮಾಡ್ರಿ? ಏನ್ ಒಟ್ಟ ನೋವಿಲ್ಲ? ಮತ್ ಕಾಲು ನೋದಿಲ್ರಿ? ಏನೈತ್ರಿ ಇವ? ಏನೈತ್ರಿ ಚುರುಮುರಿ? ಹ್ಞೂ ರೀ. ಬರುವಂಥ ಭಕ್ತಾದಿಗಳಿಗೆ ಪಾದಯಾತ್ರೆಗಳು ಏನ್ರಿ ಅದು? ಹ್ಞೂ ರೀ. 20 ವರ್ಷ. ಎಲ್ಲಿ? ಹೌದೇನ್ರಿ? 20. ಹ್ಞೂ ರೀ. ಹೌದೇನ್ರಿ? 20 ವರ್ಷದಿಂದ ಸೇವೆ ಮಾಡತ್ತೀರಿ ಅದನ್ನ? ಹ್ಞೂ ರೀ. ಈಗ ಸ್ಟಾರ್ಟ್ ಯಾವಾಗ ಐತ್ರಿ ಅದು? 3 ದಿನ ಆತ್ರಿ. ಮತ್ತೆ ಎಂಡ್ ಆಗೋದ್ರಿ? ಇನ್ನೂ 2 ದಿನ ರೀ. ಇದು 24 ತಾಸು ಚಾಲೋ ಇರುತ್ತೆ ರೀ? ಹ್ಞೂ ರೀ. ಬಂದಂಥ ಭಕ್ತಾದಿಗಳಿಗೆ ಏನೇನು ವ್ಯವಸ್ಥೆ ಇರುತ್ತೆ ರೀ ಸೇವಾ ರೀ? ಹ್ಞೂ ರೀ. ಹ್ಞೂ ರೀ. ಹ್ಞೂ ರೀ. ಹ್ಞೂ ರೀ. ಹೆಸರು ಸರ್ ನಿಮ್ದು? ಹೌದೇನು ರೀ? ಶಿಕ್ಷಕರೇನು ರೀ? ಹ್ಞೂ ರೀ.
ರಿಟೈರ್ಮೆಂಟ್ ರೀ. ಧನ್ಯವಾದ ಸರ್. ಮೆಡಿಸಿನ್ ಏನಾಗ ಎಲ್ಲ ಇರ್ತೀನಿ ಒಟ್ಟು ರೀ. ಹ್ಞೂ ರೀ. ಗೌರ್ಮೆಂಟ್ ಡಾಕ್ಟರ್ ಏನು ರೀ? ಸ್ನೇಹಿತರೆ, ಈಗ ಮಧ್ಯಾಹ್ನ ವಸ್ತಿ ಹೂವಿನಪುರಿ ಬಂದು ನೋಡ್ರಿ ಸ್ನೇಹಿತರೆ. ಮಧ್ಯಾಹ್ನ ವಸ್ತಿ ಈಗ ದೇವಸ್ಥಾನ ಇತ್ತಿಲ್ಲಿ. ಇದು ಯಾವ ದೇವಸ್ಥಾನ ಅನ್ಬೋದು ನಮಗೆ ಹೇಳ್ತೀನತ್ತೀಗ. ಇವತ್ತಿನ ಮಧ್ಯಾಹ್ನ ವಸ್ತಿ ಮಧ್ಯಾಹ್ನ 12 ಗಂಟೆ ಐತಿ. ಇವತ್ತಿನ ಮಧ್ಯಾಹ್ನ ವಸ್ತಿ ಇಲ್ಲೇ ನೋಡ್ರಿ. ಮಲ್ಲಿಕಾರ್ಜುನ ದಾಸೋಹ ಸೇವಾ ಸಮಿತಿ ಇವತ್ತಿನ ಮಧ್ಯಾಹ್ನ ವಸ್ತಿ ಸ್ನೇಹಿತರೆ ಇಲ್ಲೇ ನೋಡ್ರಿ. ಈ ಮಸಾಲ ಮಜ್ಜಿಗೆ ಏನು ಮಾಡ್ತಿರಲ್ಲ ಸೇವಾ ಇವಾಗ ಪ್ರತಿ ವರ್ಷ ಮಾಡ್ತೀರಾ? ಇದ ಫಸ್ಟ್ ಈ ಸಾವಳಿಗೆ ಬಂದಿರ ಮತ್ತೆ ಯಾವ ಊರಿಗೆ ಮತ್ತೆ ಹೋಗ್ತಾರೆ ಮತ್ತೆ ಮುಂದೆ ಎಷ್ಟು ಇನ್ನು ಎಷ್ಟು ದಿವಸ ಮಾಡೋ ಇದನ್ನ ಸ್ನೇಹಿತರೆ? ಮಧ್ಯಾಹ್ನ ವಸ್ತಿ ಈಗ ಹೂವಿನಪ್ಪರಿಗೆ ಮಾಡಿಕೊಂಡು ಹೂವಿನಪ್ಪರಿಗೆಯಲ್ಲಿ ಇಲ್ಲಿ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಒಂದು 2 ಗಂಟೆ 2-3 ತಾಸು ಆರಾಮ್ ತೊಗೊಂಡು ನೆಕ್ಸ್ಟ್ ಇನ್ನು ನಾವು ರಾತ್ರಿ ವಸ್ತಿ ಆದಂಥ ಕಣ್ಣೂರು ಗ್ರಾಮಕ್ಕೆ ಹೊಂಟೀವಿ. ಈಗ ಹೋಗ್ತಾ ನಿಂತಿ ರಸ್ತೆ ಯಾವ ರೀತಿ ಇದೆ ಅದನ್ನು ನಾನು ನಿಮ್ಗೆ ಪೂರ್ತಿ ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಈ ಜಾಗ ಬಿಟ್ಟಿರೋ ಸಮಯ ಈಗ ಅಂದಾಜು ಒಂದು 3:00 ಆಗೈತೆ ಸ್ನೇಹಿತರೆ. ಮಧ್ಯಾಹ್ನ 3:00 ಈಗ ನೋಡಿರಿ ರಸ್ತೆ ಯಾವ ರೀತಿ ಇದೆ. ಇನ್ನೂ ಯಾವ್ಯಾವ ರೀತಿ ರಸ್ತೆ ಇದೆ ನಾನು ನಿಮ್ಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಡಿನ ದಾರಿ ಅಂತಾರೆ ಒಳಗಡೆ ಇರೋದು. ಹ್ಞೂ ರೀ, ಕಾಡ ಐತಿರೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಂತ. ಧನ್ಯವಾದಗಳು.